75 ಯಾರು ಯಜಮಾನ್ರು 16/4/1978 ನೀವು ಓ ದೀಪಾವಳಿನೇ ಆಮೇಲೆ ಏನ್ ಪ್ರಶ್ನೆ ಸರ್ ಒಂದು ಮೇನ್ ಕ್ವಶನ್ಸ್ ಇಷ್ಟೇನೆ ನಮ್ಮ ಯಜಮಾನ್ರ ಜಾತಕದ ಪ್ರಕಾರ ಅವರು ಪ್ರೊಫೆಷನಲಿ ಕಂಟಿನ್ಯೂ ಮಾಡ್ಬೇಕಾ ಬಿಸ್ನೆಸ್ ಮಾಡ್ಬೇಕಾ ಮೇಡಮ್ ಶನಿ ಇವರಿಗೆ ಇಲ್ಲಿದೆ ನೀರಿನ ಮನೆ ಇದ್ರೆ ಊರ್ ಸುತ್ತಬೇಕು ಅದನ್ನ ಊರ್ ಸುತ್ತೋ ಕೆಲಸ ಇದ್ರೆ ಖಂಡಿತವಾಗಿ ಮಾಡ್ಬೇಕು ಅಲ್ಲಿ ಶನಿ ಸೂರ್ಯ ಇರೋದ್ರಿಂದ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಗೌರ್ಮೆಂಟ್ ಹೋಗಿಲ್ಲ ಅವಾಗ ಏನ್ ಮಾಡ್ಬೇಕು ಪ್ರೈವೇಟ್ ಆದ್ರೂ ಟೂರಿಂಗ್ ಅಲ್ಲಿರೋ ಕೆಲಸನೇ ಮಾಡ್ಬೇಕು ಒಂದು ಓಕೆನಾ ಅದರಿಂದ ಬಿಸ್ನೆಸ್ ಬೆಸ್ಟ್ ಮತ್ತೆ ಈಗ ಬಿಸ್ನೆಸ್ ಮಾಡಿದ್ರೆ ಯಾವ ಒಂದು ರಿಲೇಟೆಡ್ ಬಿಸ್ನೆಸ್ ಮಾಡಬೇಕು ಕನ್ಸಲ್ಟೆನ್ಸಿ ಅಡ್ವೈಸಿಂಗ್ ಗುರುಗ್ರಹ ಅಲ್ವಾ ಈ ತರ ಕನ್ಸಲ್ಟೆನ್ಸಿ ಸರ್ ಈ ತರ ಮಾರ್ಕೆಟಿಂಗ್ ಆ ತರ ಬಟ್ ಅವರು ಪ್ರೊಫೆಷನಲ್ ಲೈಫ್ ತಗೊಂಡಾಗಿಂದ ಅವ್ರದ್ದು ಏನು ಟಚ್ ಇಲ್ಲ ಮೀನ್ಸ್ ಟೀಚಿಂಗ್ ಪ್ರೊಫೆಷನಲ್ ಹತ್ರ ಏನಿಲ್ಲ ಅವ್ರು ಟೋಟಲಿ ಈಸ್ ಇನ್ ಮಾರ್ಕೆಟಿಂಗ್ ಫೀಲ್ಡ್ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಇದ್ದಾರೆ ಅದೇ ತರ ಮೇಡಮ್ ನಾವ್ ಇವಾಗ ಹೇಳಿದ್ದೀನೇನು ಊರ್ ಸುತ್ತಬೇಕು ಮಾರ್ಕೆಟಿಂಗ್ ಅದಕ್ಕೆ ಹೋಗ್ಬೇಕು ಯಾರಿಗಾದ್ರೂ ಟೀಚಿಂಗ್ ಅಂದ್ರೆ ಅಡ್ವೈಸಿಂಗ್ ಸೊ ಅವ್ರು ಇವಾಗ ಇರೋದ್ರಲ್ಲೇನೆ ಟೂರಿಂಗ್ ಅಲ್ಲಿ ಇದ್ರೆ ಪ್ರೊಫೆಷನಲ್ ಗ್ರೋತ್ ಚೆನ್ನಾಗಿರುತ್ತೆ ದಟ್ಸ್ ದ ಮೇನ್ ಆಮೇಲೆ ನಿಮ್ಮನ್ನ ಬಿಟ್ಟಿರಬೇಕು ದೂರ ಅವಾಗಿದ್ದಾಗ ಚೆನ್ನಾಗೇ ಇದ್ರಿ ನಾವು ಫೈನಾನ್ಷಿಯಲಿ ದೂರ ಇರಬೇಕು 7ನೇ ನಂಬರ್ ಜೊತೆ ಯಾವನಾದ್ರೂ ಸಂಸಾರ ಮಾಡಕ್ಕಾಗತ್ತಾ ವಿಸಿಟರ್ ಆಗಿ ಬರ್ಬೇಕು ಮನೆಗೆ ಅದರಿಂದ ಹಂಗಿದ್ರೆ ಬಟ್ ಗ್ರೋತ್ ಇಲ್ಲ ಅಷ್ಟೇ ಇವ್ರಿಗೆ ಏನಾದ್ರು ಹೆಲ್ತ್ ಏನಾದ್ರು ತೊಂದ್ರೆ ಮೇಡಮ್ ಅಲರ್ಜಿ ಪ್ರಾಬ್ಲಮ್ ಹೆಲ್ತ್ ಮೇಜರ್ ಏನಿಲ್ಲ ಅಷ್ಟೇ ಸೆಕೆಂಡ್ ಒನ್ ಸರ್ ನನ್ನ ಇದರಲ್ಲಿ ನನಗೇನಾದ್ರೂ ಮನೆ ಇವ್ರಿದ್ರಕ್ಕೂ ನನ್ನ ಇಬ್ಬರಿಗೂ ಮನೆ ಯೋಗ ತಗೊಬೇಕು ಅನ್ಕೊಂತ ಇದೀವಿ ಸೊ ಮನೆ ಕಟ್ಟಿರೋ ತಗೊಳದ ಭೂಮಿ ತಗೊಳದ ಇಲ್ಲ ನಮ್ಗೆ ಮನೆ ಯೋಗ ಇದೆಯಾ ಅಷ್ಟೇ ಮೇಡಮ್ ನಿಮ್ಗೆ ಬುಧ ಇಲ್ಲಿ ಬುಧ ಏನೋ ನೀಚ ಕೇತು ಸಂಬಂಧಪಟ್ಟಿದೆ ಕೇತು ಬುಧ ಹೋಯ್ತು ನಿಮ್ ಹೆಸರು ಜಮೀನ್ ತಗೊಂಡ್ರೆ ನಾನ್ ಬರ್ಸ್ಕೊಂಡ್ಬಿಡ್ಬೋದು ಅದನ್ನ ನಿಮ್ ಪಕ್ಕದಲ್ಲೇ ನಾನ್ ತಗೊಳ್ತೀನಿ ಎಕ್ಸಾಕ್ಟ್ಲಿ ಎನ್ಕ್ರೋಚ್ ಮಾಡ್ಕೊಂಡ್ಬಿಡ್ಬೋದು ನಿಮ್ದಾಗ ನೀವೇನು ಮಾಡಕ್ಕಲ್ಲ ನನ್ನ ಅದರಿಂದ ನಿಮ್ ಪಕ್ಕದ ಮನೆ ಸೈಟ್ ಅವನಿಗೆ ಹೆಲ್ಪ್ ಆಗ್ತದೆ ನೀವು ಸೈಟ್ ತಗೊಂಡ್ರೆ ನಿಮ್ ಪಕ್ಕದಲ್ಲಿ ಯಾವ ಸೈಟ್ ಇರ್ತಾನ ಬಳಸ್ಕೊಂಡ್ಬಿಡ್ಬೋದು ಅದನ್ನ ಅದಕ್ಕೋಸ್ಕರ ಅದು ಬೇಡ ನಿಮ್ ಯಜಮಾನ ಹೆಸರು ಆಗುತ್ತೆ ಮನೆ ಯೋಗ ಮೇಡಮ್ ಬರೋ ವರ್ಷ ಇಲ್ತಾನೆ ಶುಕ್ರ ಬುಧ ಇದ್ದಾನೆ ಶುಕ್ರ ಬುಧ ಇಲ್ಲಿದ್ದಾನೆ ಇವ್ರ ಯಜಮಾನ್ರಿಗೆ ಗುರುಗ್ರಹ ಇಲ್ಲಿ ಬರ್ತಾನೆ ಶುಕ್ರ ಅಂದ್ರೆ ಮನೆ ಭೂಮಿ ಬುಧ ಅಂದ್ರೆ ಭೂಮಿ ಎಲ್ಲಾನು ನಡೆದೋಗುತ್ತೆ ಫ್ಲಾಟ್ ತಗೋಬೇಕು ಫ್ಲಾಟ್ 2016 ಫ್ಲಾಟ್ ಇರ್ತೀರಾ ಬಂದ್ಬಿಟ್ಟು ನಮ್ಗೆ ಸ್ವೀಟ್ ಕೊಡಿ ಶಿಫ್ಟ್ ಆಗ್ತಿದೆ ಸರ್ ಏಪ್ರಿಲ್ ಅಲ್ಲಿ ಹೌದಾ ವೆರಿ ಗುಡ್ ಸರ್ ಇವೆರಡೇ ಆಯ್ತು ನಾನೇನಾದ್ರೂ ಬಿಸ್ನೆಸ್ ಮಾಡ್ಬೋದಾ ಸರ್ ಬುಧ ಕೇತುರನ್ನ ಯಾವ ತರ ಕನ್ಸಲ್ಟೆನ್ಸಿ ಅಂದ್ರೆ ದುಡ್ಡು ಖರ್ಚು ತಗೊಂಡು ಸಿಂಪಲ್ ಆಗಿ ಅದೇ ಬುಧ ವೀಕ್ ಅಲ್ವಾ ನಿಮ್ಗೆ ಬಿಸ್ನೆಸ್ ಮಾಡೋ ಹುಷಾರಾಗಿ ಮಾಡ್ಬೋದು ಪ್ಲಸ್ ಬೊಟಿಕ್ ಇಟ್ಕೊಂಡಿದ್ದೀನಿ ಅದೇ ಕ್ರಿಯೇಟಿವಿಟಿ ಮಾಡಿ ಸರ್ ನನ್ನ ಮಗಂದು ತುಂಬಾ ಇಂಪಾರ್ಟೆಂಟ್ ಬಂದಿದೆ 4 ಏನೋ ಅವ್ನು ಯಾವ್ದು ಡೇಟ್ 4/9/99 ರಿಫ್ಲೆಕ್ಟ್ ಆಗಿದೆ 4 ಅಲ್ಲ 3/9/11 ರಿಫ್ಲೆಕ್ಟ್ ಅವನು ಆಕ್ಚುಲಿ ನಾವು ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಅವನು ಒಳ್ಳೆ ಡ್ಯಾನ್ಸರ್ ಮೂವೀಸ್ ಅಲ್ಲಿ ಒಂದೆರಡು ಮಾಡ್ದ ಸೊ ಚೆನ್ನಾಗಿದ್ದ ಅವನು ಕಲೆಗಳಲ್ಲಿ ಚೆನ್ನಾಗಿದ್ದ ಸೊ ಈಗ ಇಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಹೋದ ಅಲ್ಲಿ ಹೋದ್ಮೇಲೆ ಕ್ರಿಕೆಟ್ ಅಲ್ಲಿ ಆಂಧ್ರಾಗ್ ಆಡ್ತಾ ಇದ್ದಾನೆ ಸೊ ಕ್ರಿಕೆಟ್ ಅಲ್ಲಿ ಟೀಮ್ ಕ್ಯಾಪ್ಟನ್ ಆಗಿದ್ದಾನೆ ಅವ್ನಿಗೆ ಇವಾಗ ಏನಂದ್ರೆ ಐದರ್ ನಾನು ಕ್ರಿಕೆಟರ್ ಆಗ್ಬೇಕಾ ಇಲ್ಲ ಡ್ಯಾನ್ಸರ್ ಆಗ್ಬೇಕಾ ಇಲ್ಲ ಆಕ್ಟರ್ ಆಗ್ಬೇಕಾ ಮೀನ್ಸ್ ಇದು ಆಕ್ಟಿಂಗ್ ಫೀಲ್ಡ್ ಇಲ್ಲ ಕ್ರಿಕೆಟ್ ಸ್ಪೋರ್ಟ್ಸ್ ಫೀಲ್ಡ್ ಒಂದು ಅವ್ನ್ ಕ್ವಶನ್ ನಿಮ್ ಪ್ರೋಗ್ರಾಮ್ ನೋಡಿ ನಾನು ತಲೆ ತಿನ್ನಿಸ್ತಿದ್ದೆ ಆಮೇಲೆ ಇವಾಗ ಅಕಸ್ಮಾತ್ ಎಜುಕೇಶನ್ ಅಂದ್ರೆ ಎಜುಕೇಶನ್ ಇಸ್ ಪ್ರಿಯಾರಿಟಿ ಅದ್ರಲ್ಲಿ ಅವನು ಯಾವ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅಂದ್ರೆ ಯಾವ ಫೀಲ್ಡ್ ಹೋಗ್ಬೇಕು ಇವನಿಗೆ ಶನಿ ನೀಚ ಒಂದೇ ಕೆಲಸ ಇಲ್ಲ ಗುರು ಸ್ವಂತ ಮನೆ ಇದೆ ಶುಕ್ರ 2ನೇ ಮನೇಲಿ ಇದ್ದಾನೆ ಆದ್ರಿಂದ ಇವನು ಕ್ರಿಕೆಟ್ ಆಟ ಅದೇ ಮಾಡ್ಬೇಕು ಕ್ರಿಕೆಟ್ ಆಟನೂ ದುಡ್ಡು ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ ಕೊಟ್ರೆ ಕೊಡ್ತು ಇಲ್ಲ ಫಿಲ್ಮ್ ಆಕ್ಟಿಂಗ್ ಒಂದು ಚಾನ್ಸ್ ಇದೆಯಾ ಸರ್ ಅಂದ್ರೆ ಗುಡ್ ಲುಕಿಂಗ್ ಇದಾನೆ ಹೈಟ್ ಈಗಲೇ 5'10" 5'11" ಮಾಡಿ ಆಕ್ಷನ್ ಓರಿಯೆಂಟೆಡ್ ಮೂವಿ ಮಾಡಬಹುದು ಆಕ್ಚುಲಿ ಇದೊಂದು ಹೇಳ್ಬೇಕು ಸರ್ ಅವ್ನು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದಾಗ ಎಲ್ಲ ಡಾನ್ಸ್ ತರ ಆತರ ಸಾಂಗ್ಸ್ ಮಾಡಿದಾಗ ಪೂರ್ತಿ ಏನಂದ್ರೆ ಎಪಿಸೋಡ್ ಆಫ್ ದಿ ವೀಕ್ ಆತರ ಪ್ರೈಸಸ್ ತಗೊಂಡಿದ್ದಾನೆ ಸೊ ಅವನಿಗೆ ಆಕ್ಟಿಂಗ್ ಚೆನ್ನಾಗಿ ಆಗುತ್ತೆ 3/9 ಖಂಡಿತವಾಗಿ ಆಗುತ್ತೆ ಅಷ್ಟೇ ಫುಲ್ ಹೊಡಿತಾ ಇರೋದು ಗುದ್ದಾಟ ಬದ್ದಾಟ ಮಾಡಕ್ಕೆ ಅಂದ್ರೆ ಅವ್ನಿಗೆ ಇವಾಗ ಆಕ್ಟಿಂಗ್ ಕ್ಲಾಸ್ ಏನಾದ್ರು ಹಾಕ್ಬೋದು ಧಾರಾಳವಾಗಿ ಎರಡನೇ ನನ್ನ ಮಗಳದು ಅವಳದ ಎಜುಕೇಶನ್ ಮದುವೆ ಹೆಲ್ಪ್ ಅಮ್ಮನ ತರನೇ ಜರಾ ಸಹಾಯ ಮಾಡಿ ಹೇಳು ನೀವೊಂದು ಹೇಳು ಅವರೊಂದು ಹೇಳು ಇವಾಗ ಆಕೆ ಏನ್ ಮಾಡ್ತಾ ಇದ್ದಾಳೆ ಅವಳು 7th ಅಲ್ಲಿ ಸರ್ ನೋಡಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದು ಕಂಪ್ಯೂಟರ್ ಇಂಜಿನಿಯರಿಂಗ್ ಓದಿಸ್ಬಿಡಿ ಶನಿ ಚಂದ್ರ ಇಲ್ಲೇ ಇದ್ದಾರೆ ಊರೂರು ಸುತ್ತಬಹುದು ಬೇರೆ ದೇಶಕ್ಕೆ ಹೋಗ್ಬೋದು ಶುಕ್ರ ವೀಕ್ ಓಕೆ ಹೆಲ್ತ್ ಸ್ವಲ್ಪ ನಾರ್ಮಲ್ ವೀಕ್ ಇರ್ತದೆ ಫಸ್ಟ್ ಕ್ಲಾಸ್ ಆಗಿ ಓದ್ಬೋದು ಓದೋದಕ್ಕೆ ಏನು ತೊಂದರೆ ಇಲ್ಲ ಓದು ಅಂದ್ರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ದೂರ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಶನಿ ಚಂದ್ರ ಅಲ್ವಾ MBA ಆತರ ಏನು ಬೇಡ MBA ಏನು ಮಾಡಬೇಕು ನೋ ಪ್ರಾಬ್ಲಮ್ ನಿಮಗೆ ಕಂಪ್ಯೂಟರ್ ಸರ್ ಹೆಲ್ತ್ ನಾರ್ಮಲ್ ಹೆಲ್ತ್ ವೀಕ್ ನಮ್ಮ 4 ಜನದಲ್ಲಿ ಮೇಜರ್ ಏನು ಪ್ರಾಬ್ಲಮ್ ಇಲ್ಲ ಮರುಮಂದನೆ ಮಾಡ್ಕೊಂಡಲ್ಲ ನಿಮ್ಮ ಪ್ರೋಗ್ರಾಮ್ ನೋಡಿದ್ದೆ ನಾನು ನಿಮ್ಗೆ ಕನ್ಸಲ್ಟ್ ಮಾಡಿಲ್ಲ ಏನಿಲ್ಲ ಇದೊಂದು ವಿಷಯ ಹೇಳಬೇಕು
ನೀವ್ ಯಾವಾಗ ಫ್ಯೂಚರ್ ನಂಬರ್ 7 ಬಂತು ಇಲ್ಲ 4 ಬಂತು ಮಗನ್ ತೊಂದ್ರೆ ಆಗುತ್ತೆ ಅಂದ್ರೆ ಇಮಿಡಿಯೇಟ್ ಇವ್ರ ಆಫೀಸ್ಗೆ ಫೋನ್ ಮಾಡಿದ್ದು ಮರುಮಂಗಲ್ಯ ದಾಣೆ ನಾವೇ ಹೋಗಿ ಖುದ್ದಾಗಿ ಮಾಡಿಸ್ಕೊಂಡು ನಿಮ್ ಬಂದ್ರಿ ನಾವು ಡಿಸೆಂಬರ್ 19th ಬಂದು ಆಮೇಲೆ ಮತ್ತೆ ನಿಮ್ ಕನ್ಸಲ್ಟೇಷನ್ ತಗೊಂಡು ನಮ್ಮ ಮನೆಯವ್ರಿಗೆ ಹೆಸರು ಚೇಂಜ್ ಮಾಡಿಸಿದ್ವಿ. ಬಟ್ ನನ್ ಮಗನ್ಗೆ ಕೇಳ್ಬೇಕಾಗಿತ್ತು. ಸೊ ಅಲ್ಲಿಂದ ನಾನು ಹೈದರಾಬಾದಿಂದ ಬಂದು ಹೋಗ್ತಿರೋದೇ ಇದಕ್ಕೋಸ್ಕರ. ಒಳ್ಳೇದಾಗುತ್ತೆ ಮಾಡಿ.